ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೀಣಾ ವೀಣಾ ಹಾ ಮಾವ, ತಗೊಮ್ಮ. ನೀನೇನೇನು ತರಕಾರಿ ಹೇಳಿದ್ದೆ ಎಲ್ಲ ತಗೊಂಡಿದ್ದೀನಿ. ಏನ್ ಮಾವ ನೀವು ಇಷ್ಟೊಂದು ಬಿಸಿಲಲ್ಲಿ ನಡ್ಕೊಂಡು ಹೋಗಿ ತರಕಾರಿ ತೊಗೊಂಬಂದಿದ್ದೀರಾ? ಇರಿ, ನೀವು ಸ್ವಲ್ಪ ಸುಧಾರಿಸ್ಕೊಳ್ಳಿ, ನಾನು ಪಾನಕ ತೊಗೊಂಬರ್ತೀನಿ. ಸ್ವಲ್ಪ ಕೊಡಮ್ಮ. ರೀ, ಬನ್ನಿ, ಪಾನಕ ಮಾಡಿದ್ದೀನಿ, ಕುಡಿಯೋದಂತ. ಓಹೋ, ಏನಪ್ಪ ಆರಾಮಾಗಿ ಕೂತ್ಬಿಟ್ಟಿದ್ದೀರಾ? ನಿಮ್ಮದೇ ಬಿಡಿ ರಾಜಯೋಗ. ಹಾಂ, ಮಾವ ಏನು ಸುಮ್ಮನೆ ಕೂತಿಲ್ಲ ರೀ, ಈ ಬಿಸಿಲಲ್ಲಿ ಹೊರಗಡೆ ಹೋಗಿ ತರಕಾರಿ ತೊಗೊಂಬಂದಿದ್ದಾರೆ, ಅದಕ್ಕೆ ಕೂಡಕ್ಕೆ ಸ್ವಲ್ಪ ಪಾನಕ ಕೊಟ್ಟಿದ್ದೀನಿ. ವೀಣಾ, ಅಬ್ಬಬ್ಬಬ್ಬಬ್ಬ, ಏನೋ ಇದು ಇಷ್ಟೊಂದು ಹುಳಿ ಇದೆ. ಎಷ್ಟು ಲಿಂಬೆಹಣ್ಣು ಹಾಕಿದ್ಯಾ? ಲಿಂಬೆಹಣ್ಣು ರೇಟ್ ಏನಾದ್ರು ಗೊತ್ತಾ ನಿಂಗೆ? ಗಗನಕ್ಕೇರಿದೆ. ರೀ, ನಾನು ತರೋವಾಗ ರುಚಿ ಹೇಗಿದೆ ಅಂತ ನೋಡ್ಕೊಂಡೇ ತಗೊಂಬಂದಿದ್ದೀನಿ, ಎಲ್ಲ ಸರಿಯಾಗಿದೆ. ನೀವು ಸುಮ್ಮನೆ ಕುಡೀರಿ, ಬಿಸಿಲಲ್ಲಿ ತಣ್ಣಗಿರೋದೇನಾದರೂ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡಿದ್ದೀನಿ. ಆಯಿತು, ಆದರೆ ಲಿಂಬೆಹಣ್ಣು ಸ್ವಲ್ಪ ಕಡಿಮೆ ಹಾಕು. ಆಮೇಲೆ ನನ್ನ ಜೇಬೇ ಖರ್ಚಾಗೋದು, ಎಲ್ಲ ಖರ್ಚಿನ ನಾನೇ ನಿಭಾಯಿಸ್ಬೇಕು. ಏಯ್, ಅಪ್ಪಂಗೆ ಇನ್ನೊಂದು ಗ್ಲಾಸ್ ಜ್ಯೂಸ್ ಕೊಡೆ. ಪಾಪ ಬಿಸಿಲಲ್ಲಿ ಮಾರ್ಕೆಟಿಗೆ ಹೋಗಿ ಬಂದಿದ್ದಾರೆ, ಕುಡಿಲಿ. ಆಮೇಲೆ ಮನೆಯಲ್ಲಿ ಸ್ವಲ್ಪ ಈ ಶುಗರ್ ಐಟಮ್ಸ್ ಎಲ್ಲ ಕಡಿಮೆ ಮಾಡು. ಅಪ್ಪಂಗೆ ಶುಗರ್ ಬಂದರೆ ಯಾರು ನೋಡ್ಕೊಳ್ಳೋದು? ನಾನೇ ತಾನೇ ನೋಡ್ಕೋಬೇಕು. ಖರ್ಚೆಲ್ಲ ನನ್ನ ತಲೆ ಮೇಲೆ. ರೀ, BP ಶುಗರು ಎಲ್ಲ ಯಾವ ವಯಸ್ಸಲ್ಲಿ ಬೇಕಿದ್ರೂ ಬರ್ಬೋದು. ನೀವು ಕೆಲಸ ಮಾಡಿ, ನಾಳೆಯಿಂದ ಪಾನಕ ಜ್ಯೂಸು ಎಲ್ಲ ಕುಡಿಯೋದನ್ನ ಬಿಟ್ಬಿಡಿ. ಆಮೇಲೆ ನಾಳೆಯಿಂದ ನಿಮ್ಮ ಕಾಫಿಗೆ ನಾನು ಸಕ್ಕರೆ ಹಾಕೋದನ್ನೇ ಬಿಟ್ಬಿಡ್ತೀನಿ, ಸರಿನಾ? ಏನು ಹೇಳ್ತಿದ್ಯಾ? ಮತ್ತಿನ್ನೇನ್ರಿ, ಮಾವನ್ಗೆ ಏನು ಕೊಡಬೇಕು, ಎಷ್ಟು ಕೊಡಬೇಕು ನನಗೆಲ್ಲ ಚೆನ್ನಾಗಿ ಗೊತ್ತು, ನಾನು ನೋಡ್ಕೋತೀನಿ. ನೀವು ತಣ್ಣಗಿರೋ ಪಾನಕನ ಕುಡಿದ್ಬಿಟ್ಟು ತಣ್ಣಗಿಟ್ಬಿಡಿ, ಅಷ್ಟೇ ಸಾಕು. ಅದಕ್ಕೆ ನನ್ನ ಮೇಲೆ ಗುರ್ರ. ಈ ಮನೇಲಿ ಎಲ್ಲರೂ ನನ್ನ ಮೇಲೆ ಬೀಳೋರೆ. ಬರ್ತೀನಿ, ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಅಯ್ಯೋ ಮಾವ, ನೀವು ಬೇರೆ, ನಿಮ್ಗೆ ಇದೆಲ್ಲ ಹೊಸದ ಮಾವ. ಇವ್ರ ಮಾತು ಕಟ್ಕೊಂಡು ಕೂತ್ಬಿಟ್ರೆ ನಾನು ನೀವೆಲ್ಲ ಹೊಟ್ಟೆಗಿಲ್ಲೇ ಸತ್ತೋಗ್ಬಿಡ್ಬೇಕಾಗತ್ತೆ. ನೀವು ಕುಡೀರಿ ಮಾವ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.